ಏನಿಲ್ಲ ಏನಿಲ್ಲ ಹಂಗ ಕುಂತೆ ಬೇಸರ ಆಗಿತ್ತಲ್ಲ. ಬ್ಯಾಸರ ಆಗಿತ್ತು ರೀ? ಕರೆ ಹೇಳ್ರಿ, ಏನಾಗಿತ್ತು ಹೇಳ. ಅದಕ್ಕೇನಂತ ಬೇಜಾರ್ನಾಗ ಕುಂತೀರಿ? ಏನಂತ ಕೇಳತ್ತಪ್ಪನ ಹೇಳ್ರಿ. ಏನಿಲ್ಲ, ಅವನ ಮನೆಗೆ ಹೋಗಿದ್ದೆ. ಈಗ ಆಫೀಸಿಂದ ಕೆಲಸ ಮುಗಿಸ್ಕೊಂಡ್ ಬರೋ ಹೊತ್ನ್ಯಾಗ ಅಲ್ಲಿ ಕೆಲಸ ಮುಗಿಸ್ಕೊಂಡ್ ಬರೋ ಹೊತ್ನ್ಯಾಗ ಅವನ ಮನೆಗೆ ಹೋದೆ. ಒಟ್ಟು ಹಂಗಾರೆ ಏನಾಗತ್ತ ನೋಡ್ಕೊಂಬರಂತ ತಡಿ ಅಂತೇಳಿ ಅವನ ಇಲ್ಲಲ್ಲೇ ನಿನ್ನೆ ಮನೆ ಬಿಟ್ಟು ಹೋಗ್ಯಾರ್ರಿ. ಇಲ್ಲ ಬಂದಿಲ್ಲ, ಇದು ಅಡ್ವಾನ್ಸು ಕೊಡು ಅಂತೇಳಿ ಒತ್ತಾವತಿ ಹಚ್ಚಿ ನಿನ್ನೆ ನಿಂತಿದ್ರು. ಕಡೆಗೆ ಸಂಜೆ ಮಟ್ಟ ತಡಿಯವ ನಿನ್ನ ಅಡ್ವಾನ್ಸ್ ಇಟ್ಕೊಂಡು ನಾನೇನು ಮಾಡಲಿ ಅಂದೆ. ಆದ್ರೆ ವರ್ಷ ಇರ್ತೇನೆ ಅಂತ ಹೇಳಿದ್ರೆ ಈಗ ಬಿಟ್ಕೊಟ್ಟು ಹೋಗಿರಿ ಅಂತೇಳಿ ಅಂದು ಬಾಯ್ ಮಾಡಿ ಆಕೆನ ಅಡ್ವಾನ್ಸ್ ಕೊಟ್ಟು ಕಳಿಸಿದ್ಲಂತ. ಅದು ಒಂದೇ ದಿನಕ್ಕೆ ಹೆಂಗೆ ಕೊಟ್ರಿ? 3 ತಿಂಗಳು ಮುಂಚೆ ಅವ್ರು ಹೇಳ್ಬೇಕು, 3 ತಿಂಗಳು ಮುಂಚೆ ಇವ್ರು ಹೇಳ್ಬೇಕಲ್ಲ ಅಂತಂದೆ. ಅಂದೆ ಅಂದ್ರೆ ಅವು ಏನ ಮೊದ್ಲು ಹೇಳಿದ್ಲಂತ. ಇವಾಗ ನಾವೇನಾರ ಇಂಟಿ ಮನೆಗೆ ಹೋದ್ರೆ ನಾ ಇಲ್ಲಿರೋದು ಬೇಡ ಅಂತ ಏನಾರ ಮೊದ್ಲು ತೀರ್ಮಾನ ಮಾಡ್ಕೊಂಡಿದ್ಲ ಏನೋ, ಯಾರಿಗೆ ಗೊತ್ತು. ನನಗೆ ಎಷ್ಟೊತ್ತಿದ್ರು ಬೇಕೇ ಬೇಕು ಅಂತ ಜಗಳ ಮಾಡಿ ಇಸ್ಕೊಂಡುಗಳಂತ. ಹೌದಾ? ಅಡ್ವಾನ್ಸ್ ರೊಕ್ಕ ಇಸ್ಕೊಂಡು ಹೋಗ್ಯಾರಂತ? ಎಷ್ಟು ಕೊಟ್ಟಿದ್ರಿ ಅಡ್ವಾನ್ಸ್ ಮನೆಗೆ? ಭಾಳಿಲ್ಲ, ಒಂದು 25,000 ಕೊಟ್ಟಿತ್ತು. ಕಡಿಮೆ ಅಡ್ವಾನ್ಸ್ ಕೊಡ್ರಿ, ಬಾಡಿಗೆ ತಿಂಗಳ 5-6 ಸಾವಿರ ರೂಪಾಯಿ ಅಂತೇಳಿ ಹೇಳಿದ್ರು ಅವರು. ಹೌದಾ? ಈಗ ಅತ್ತಿಯರು ಎಲ್ಲದಾರಂತ ಏನಾರ ಗೊತ್ತಾತ? ಇಲ್ಲ, ನಾನು ಅದೆಲ್ಲ ಏನು ವಿಚಾರಿಸಲಿಲ್ಲ. ಮನೆಗೆ ಹೋದೆ, ಹಿಂಗೆ ಹೋಗ್ಯಾಳ ಅಂದ್ಬಿಟ್ಲೆ ಸುಮ್ಮನೆ. ಅಡ್ವಾನ್ಸ್ ಇಸ್ಕೊಂಡು ಹೋಗ್ಯಾರ ಅಂದರೆ ಜೀವಕ್ಕೆ ಏನು ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕೆ ಅಲ್ಲಕ್ಕೆ ನಮ್ಮವ್ವ. ಎಲ್ಲರ ಬೇರೆ ಕಡೆ ಇರ್ಬೇಕಂತ ಏನಾರ ಅನ್ಕೊಂಡು ಹೋಗಿರ್ಬೇಕಷ್ಟೆ. ನಮ್ಮವ್ವನ ಬುದ್ಧಿ ಯಾವಾಗ ಹೆಂಗೆ ಓಡ್ತದಂತ ಹೆಂಗೆ ಹೇಳಕತ್ತಿ? ನನಗೆ ಗೊತ್ತು, ನೆಮ್ಮದಿಯಿಂದ ನಾವು ಇರೋದು ಬೇಡ. ನಾನು ಈ ರೀತಿ ಮನೆ ಬಿಟ್ಟು ಹೋದ್ರೆ ಎಲ್ಲೋದ್ಲ ಏನ ನಮ್ಮವ್ವ ಅಂತೇಳಿ ನೀವು ಟೆನ್ಷನ್ ತೊಗೊತೀರಿ, ಹುಡ್ಕಾಡಕ್ಕೆ ಶುರು ಮಾಡ್ತೀರಿ. ಅದು ನಿಮಗೆ ಆಗ್ಬೇಕಂತೇಳಿ ಮುದ್ದಾಮ್ ಹೋಗ್ಯಾರಷ್ಟೇ. ಅವ್ರು ಯಾರಿಗೂ ನೆಮ್ಮದಿ ಕೊಡಕ್ಕಂತೇಳಿ ಇಲ್ಲ. ಎಲ್ಲಿ ಹೋಗಿರ್ತಾರ್ರಿ? ಆಮೇಲೆ ನಮ್ಮವ್ ಹಿಂಗೆ ಹೋದ್ಲು, ನಾ ಹಿಂಗದೀನಿ, ಹಿಂಗೆ ನಮ್ಮವಿಲ್ಲ ಅಂತ ನೀವು ನನ್ನ ಜೊತೆ ಜಗಳ ಮಾಡ್ಬೇಕಲ್ಲ, ಅದಕ್ಕೆ ಹೋಗ್ಯಾರ ಮುದ್ದಾಮ್. ಕಿರಿಕಿರಿ ಆಗಲಿ ಇವ್ರಿಗೆ ಅಂತೇಳಿ. ಹಂಗೆ ಮಗ ಸೊಸಿ ಎಲ್ಲರ ಯಾಕಿರ್ಲಿ, ಚಂದಾಗಿರ್ಲಿ ಬಿಡ ಅನ್ನೋದಿದ್ದಿತ್ತಂದ್ರೆ ಅದ ಮನೆ ಒಳಗೆ ಇದ್ದು ಆರಾಮಾಗಿರ್ತಿದ್ರು. ಬಾಡಿಗೆ ಕೊಡ್ತೀನಿ ಅಂದಿರಿ, ಸಂತಿ ಹಾಕಿಸ್ತೇನೆ ಅಂದಿರಿ. ನಾನೇ ನಿಮಗೆ ಬೇಡ ಅಂದೇನೆ. ದಿನಾ ಹೋಗಿ ಬರ್ರಿ ಅಂತ ಹೇಳೀನಿ. ಕೆಲಸದಿಂದ ಬರ್ತಾ ಬೇಕಾದ್ರೆ ಸೀದಾ ಅಲ್ಲಿಗೆ ಹೋಗ್ರಿ, 1-2 ತಾಸು ಕುಂದರ್ರಿ, ಕುಣ್ಣಕ್ಕೆ ಏನು ಬೇಕು ತಂದು ಕೊಡ್ರಿ, ಆಮೇಲೆ ಬರ್ರಿ ಅಂತ ಹೇಳಿ ನಾನೇನಾರ ನಿಮಗೆ ನಿಮ್ಮ ಅವ್ವನ್ ಮಾತಾಡ್ಸ್ಬೇಡ ನೋಡ್ಬೇಡ ಅಂತಂದೇನೆ. ನನಗಂತ ಕೆಟ್ಟ ಬುದ್ಧಿ ಇಲ್ಲ. ನಿಮ್ಮ ಅವ್ವನ ಕೆಟ್ಟ ಬುದ್ಧಿಗೆ ಜೊತೆಗಿರಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ದೂರ ಇರೋದಷ್ಟೇ. ಈಗ ಮನೆ ಬಿಟ್ಟು ಹೋಗಿ ಈ ರೀತಿ ನೆಮ್ಮದಿ ಇಲ್ದಂಗೆ ಮಾಡ ಅಂತ ಹೇಳಿಲ್ಲ. ನೋಡಿ ಹೆಂಗೆ ಮಾಡ್ಯಾರ ನೋಡ್ರಿ, ವಿಚಾರ ಮಾಡ್ರಿ. ಈಗ ಅದಕ್ಕೆ ನೀವು ಕೆಲಸದಿಂದ ಬಂದವ್ರೆ, ನನಗೂ ಒಂದು ಮಾತು ನನ್ನ ಕಣ್ಣಿಗೂ ಕಂಡಿಲ್ಲ ಬಿಡ. ಸೀದಾ ಬಂದ್ರಿ, ರೂಮ್ನಾಗ ಪೆಚ್ಚ ಮಾರಿ ಹಾಕೊಂಡು ಕುಂತ್ರಿ. ಈ ರೀತಿ ನಿಮ್ಮ ಮನಸ್ಸು ಹಾಳಾಗ್ಲಿ ಅಂತೇಳಿ ಮಾಡ್ಯಾರ ಅವ್ರ ಆ ಕೆಲಸ. ಅವರೆಲ್ಲಿ ಏನು ತೊಂದರೆ ತಗೊಳಂಗಿಲ್ಲ. ಅಡ್ವಾನ್ಸ್ ಹಣ ಇಸ್ಕೊಂಡೋಗ್ಯಾರ, ಬೇಕಂದಂಗೆ ಕೈಯಾಗ ರೊಕ್ಕನೂ ಐತಿ. ಏನು ತಿನ್ನಾಕ ಉಣ್ಣಾಕ ನನಗೆ ಅನಿಸ್ತೈತಿ ಹೋಟೆಲ್ನಾಗ ಅದು ತಿನ್ಕೊಂಡು ಎಲ್ಲರ ರೀ ಮಠದಾಗಿರ್ಬೋದು ಅಂತ ಅನಿಸ್ತೈತಿ ನನಗೆ. ಯಾಕೆ ನಮ್ಮ ಸಿದ್ಧಾಡಜ್ಜಂದು ಹುಬ್ಬಳ್ಳಿದು ಹೆಂಗಾಗ್ಬಿಟ್ಟೈತಿ ಅಂದ್ರೆ, ಹಿಂಗಿರ್ತಾರಲ್ಲ ಇವರು, ಮತ್ತೆ ಎಷ್ಟೋ ಜನ ಭಕ್ತಾದಿಗಳು, ಆಮೇಲೆ ಒಟ್ನಾಗ ಆಶ್ರಯ ಇಲ್ಲ ಅಂದರಿಗೆ ಆಶ್ರಯ, ಊಟಕ್ಕಿಲ್ಲ ಅಂದರಿಗೆ ಊಟಕ್ಕೆ, ಎಲ್ಲದಕ್ಕೂ ತಂಪಾಗಿರುವಂಥ ಜಾಗ ಅದು. ಏನು ನನಗೆ ಅನಿಸ್ತೈತಿ, ರಾತ್ರಿ ಆದ್ರೆ ಅಲ್ಲಿ ಮಕ್ಕೊಳಕೈತಿ. ಕೈಲಾಸ ಮಠದಾಗ ಮಕ್ಕೊಂಡ್ರೆ ಯಾರು ಕೇಳೋರು ಇಲ್ಲ, ಅಂಗಳದಾಗ ಮಕ್ಕೊಂಡ್ರು ಕೇಳೋರಿಲ್ಲ. ದೊಡ್ಡದೈತಿ ಮಠ. ಊಟಕ್ಕೆ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಅಬ್ಬಬ್ಬ ನುಚ್ಚು ರೊಟ್ಟಿ ಮಾಡಿದಾಗ ರೊಟ್ಟಿ, ಪಾಯಸ, ಅನ್ನ, ಸಾರು, ಕಡ್ಲಿಕಾಳು ಪಲ್ಯ, ಬದ್ನಿಕಾಯಿ ಪಲ್ಯ, ಎಲ್ಲ ಅನುಕೂಲ ಐತಲ್ಲೇ. ನನಗಾಕ ಕೈಯಾಗ ರೊಕ್ಕ ಅದಾವು, ಊಟ ವಸತಿಗೆ ಏನು ತೊಂದರೆ ಇಲ್ಲ ಅಂತೇಳಿ ಉಳ್ಕೊಂಡು ಒಬ್ಬರೇ ಅಲ್ಲ 1-4 ಜೊತೆ ಅರ್ಬಿ ತೊಗೊಂಡು ಹೋಗ್ಯಾರ. ಅಲ್ಲೇನು ಜಳಕ ಮಾಡಕ್ಕೆ ಬೇಕಂದಂಗೆ ಬಚ್ಚಲಾನು ಅದಾವ, ಪೈಕೇನಿ ಎಲ್ಲ ಅದಾವು, ಆರಾಮೈತಿ. ಏನೋ ಆಗೈತಿ ಹಿಂಗೆ. ಅಷ್ಟು ಕಟ್ಟಿ ಹೆಂಗೆ ಹೇಳ್ತಿಲಿ? ಅಲ್ಲೇ ಇರ್ಬೋದು ಅಂತೇಳಿ. ಅಲ್ಲೇ ಅದಾರ ಹಂಗಂತೇಳಿ ಹುಡ್ಕ್ಯಾಡ್ಕೊಂತ ಕುಂದ್ರಬೇಡ್ರಿ. ಏನು ನಿಧಾನಾಗಿ ನೋಡಿದ್ರಾತ. ನಿಮ್ಮ ಕೆಲಸ ನೀವು ಮಾಡ್ಕೊರಿ, ಆರಾಮಾಗಿ ಇರ್ರಿ. ಏನು ಯಾಕೆ ಹಂಗೆ ಚಿಂತೆ ಮಾಡಿ ನನಗೂ ತ್ರಾಸು ಕೊಟ್ಟು ನೀವು ತ್ರಾಸು ತೊಗೊತೀರಿ? ನಿಮ್ಗೆ ಅಷ್ಟು ಮನಸ್ಸಿಗೆ ಹಳಾಳಿ ಆಗೋದಾದ್ರೆ ನಾಳೆ ಬೇಕಾದ್ರೆ ಒಂದಿನ ಆಫೀಸ್ ಸ್ವಲ್ಪ ದೌಡ್ ಬಿಡ್ರಿ, ದೌಡ್ ಬಿಟ್ಟು ಮಠದ ಕಡೆ ಹೋಗಿ ಅಡ್ಡಾಡಿ ನೋಡ್ಕೊಂಬರ್ರಿ. ಏನು ಹಂಗೆ ಮಾಡ್ತೀನಿ. ಆದರೂ ಮೊನ್ನೆ ನಾ ಬರೋ ದಿನ ಮಾತಾಡಿಲಿಕ್ಕೆ ನನ್ನ ಕೂಟ. ಈಗ ಮಠದಾಗ ಹೋಗಿ ಹುಡುಕ್ಯಾಡಿ ನಾ ಮಾತಾಡ್ಸಿದ್ರೆ ಮಾತಾಡ್ತಾಳನ? ಮಾತಾಡಲ್ಲ. ಹೋಗ್ಲಿಕ್ಕೆ ಮನಸ್ಸು ಹೆಂಗೆ ಹೇಳ್ತೈತೆ ಹಂಗೆ ಮಾಡ್ಕೊಳ್ಳಕ್ಕೆ. ಇರಲಿ, ಸ್ವಲ್ಪ ದಿನ ಇರಲಿ. ನಾನು ಯಾಕೆ ಹುಡ್ಕೊಂಡು ಹೋಗಿ ಮಾತಾಡ್ಸಿದ್ರೆ ನಮ್ಮ ಬೆಲೆ ಗೊತ್ತಾಗಲ್ಲಕ್ಕಿಗೆ. ಇರಲಿ ಆರಾಮ್ ಸ್ವಲ್ಪ ದಿನ. ನಾ ಏನು ನಾಳೆ ಹೋಗಲ್ಲ. ಹೊಸ ಕಾಣವಲ್ತೆ ಅಲ್ಲೇ ಹೊರಗೆ ಹಾಲ್ನಾಗ ಮಕ್ಕೊಂಡಿಲ್ಲನ್ರಿ? ಗಾಳಿ ತಣ್ಣಗೆ ಫ್ಯಾನ್ ಹಚ್ಚೇನಿ ಅಂತೇಳಿ ಎಲ್ಲ ಲಕ್ಷ ಕೆಲಸ ಬಿಡತ್ಲೆ ಸೀದಾ ಇಲ್ಲೇ ಬಂದಿರಿ. ಹಂಗಾಗೈತದ. ಸರಿ ನೋಡಿ ಹಂಗಾರ ರೀ ಹೇಳ್ರಿ. ಬೆಳಗ್ಗಿಂದ ಕೆಲಸ ಮಾಡಿ ಸಾಕಾಗಿರ್ತೈತಿ. ಕೈಕಾಲು ಮಾರಿ ತಕೋರಿ. ಚಲೋತ್ತೇನು ಸಾಬುದಾನಿ ಮಾಡೀನಿ, ಒಂದು ಸ್ವಲ್ಪ ಟಿವಿ ನೋಡ್ಕೊಂತ ತಿನ್ರಿ. ಬರ್ಮೋಡ ಬನ್ನಿನೂ ಹಾಕೋರಿ. ಅನು ಏನ್ರಿ ಅನು, ಅದು ನೀನಂತೇಳಿ ಒಂದು ಮಾತು ಕೇಳಲ್ಲ? ಹೇಳ್ರಿ. ಏನಿಲ್ಲ, ಇವತ್ತು ಯಾಕೋ ತಲೆ ಭಾಳ ಒಂಥರ ಸಿಡ್ದಂಗೆ ಆಗಾಗ್ತೈತಿ. ಯಾಕೋ ಮೂಡ ಸರಿ ಇಲ್ಲ. ಮಕ್ಕೊಂಡ್ರೆ 108 ಯೋಚನೆ, ಮನ್ಸಿಗೆ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟತಿ. ಅದಕ್ಕೆ ಅದು ಒಂದೇ ಒಂದು ಬೀರ್ ಕುಡಿಲೆ ಬೇಕಾ? ಒಂದೇ
ಸ್ವಲ್ಪ ಚಿಲ್ ಮಾಡ್ಕೊಂತ ಆರಾಮ ಸಂಜೆ ಮುಂದೆ ಒಂಚೂರು ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೊಡು ತಿನ್ಕೊಂತ. ಏನಿದು ಹೊಸದ ಅಭ್ಯಾಸ? ಇಷ್ಟು ದಿನ ಅದನ್ನ ಮಾಡ್ತಿದ್ರೆ ಅತ್ತಿಯರಂತರೂ ಬಂದು ಏನು ನಿಮ್ಮ ಮಕ್ಕ ಇಟ್ಟು ಮುಸ್ ನೋಡಂಗಿಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರ. ರಾತ್ರಿ ಇದನ್ನ ಮಾಡಿರಂಗಾರ ನೀವಲ್ಲ? ಇಲ್ಲ, ಯಾವಾಗೋ 15 ದಿನಕ್ಕೊಂದ್ಸಲ ತಿಂಗ್ಳಿಗೊಂದ್ಸಲ. ಅಲ್ಲ ಅದೇನೀಗ ಅಂತ ಏನು ಇದಾಗಲ್ಲ. ಒಂದೇ ಪ್ಲೀಸ್ ಅನು, ನಿನ್ನ ಮುಂದೆ ಹೇಳಕತ್ತಿಲ್ಲ ನಾನು. ಹಂಗಿದೆಲ್ಲ ಇಷ್ಟ ಆಗಂಗಿಲ್ಲ. ಪ್ಲೀಸ್ ಅನು. ಆತ ಇವತ್ತು ಒಂದೇ ದಿನ ಒಳ್ಳೊಳ್ಳೆ ಇದನ್ನ ಮಾಡಬೇಡ್ರಿ. ಇಲ್ಲ, ಒಂದೇ ತಿಂಗ್ಳಿಗೊಂದ್ಸಲ 15 ದಿನಕ್ಕೊಂದ್ಸಲ ಯಾವಾಗಾರ ಅಷ್ಟೇ. ಈಗ ತಿಂಗ್ಳಿಗೊಂದ್ಸಲ 15 ದಿನಕ್ಕೊಂದ್ಸಲ ಅಷ್ಟೇ ಆಕತಿ. ಆಮೇಲೆ ದಿನನೂ ಆಕತಿ. ಆಮೇಲೆ ಹಳೆ ಮಿಗೇಲಿ ಹೋಗಿ ಬಿದ್ದಂಗೆ ಅದಕ್ಕೆ ಗಂಟು ಬಿದ್ಕೊಂಡು ನಿಂತ್ಬಿಟ್ರೆ ಆಗೋತೆ. ಬರ್ಬರ್ತೆ ಅದಕ್ಕೆ ರೊಕ್ಕ ಭಾಳ ಆಕೈತಿ ಅಂತೇಳಿ ಕಡಿಮೆ ರೇಟಿನ ತಂದು ಕುಡಿಯಕ್ಕೆ ನಿಂದಿರ್ತೀರಿ. ಹಿಂಗೆ ಬಜೆಟ್ ಮಾಡಿದ್ರೆ ಸಂಸಾರ ಆಕೈತೇನೆ ಎಲ್ಲಾರ? ಕುಡಿಯಾಕ ಕುಡುಕರಿಗೆ ಒಂದು ನೆಪ. ಖುಷಿಯಾಗಿದ್ರು ಕುಡಿತಾರೆ, ದುಃಖದಾಗಿದ್ರು ಕುಡಿತಾರೆ. ಯಾರ ಸತ್ರು ಕುಡಿತಾರೆ, ಹೊಸ್ದಾಗಿ ಹುಟ್ಟಿದ್ರು ಕುಡಿತಾರೆ, ಅವ್ರಿಗೆ ಬೇಜಾರಾದ್ರೂ ಕುಡಿತಾರೆ. ಎಲ್ಲದಕ್ಕೂ ಒಟ್ಟು ಕುಡಿಬೇಕು. ಇನ್ನು ಸ್ವಲ್ಪ ದಿನಕ್ಕೆ ಅದೊಂದು ರೂಢಿ ಆದಂಗೆ ಆಕತ್ತೆ ಅಷ್ಟೇ. ಒಟ್ಟು ನಿಮ್ಮಂತ ಅವ್ನು ಕಟ್ಕೊಂಡು ಹೆಣ್ಮಕ್ಳು ಬಾಳೆ ಮುಗಿದೋತು. ಅಂತ ಏನಾರ ಮಾಡ್ಕೊರಿ. ಒಂದೇ ಹಂಗ ಶಾಂಡ್ಗಿ ಚಿಪ್ಸ್ ಏನಾರ ಇದ್ರ ಅದಾವ ಏನ್ ನಾ ತರ್ಬೇಕ? ನೀವು ಕುಡಿಯಾಕ ಕುಂದಿರ್ತೀರಿ, ಸ್ನಾಕ್ಸ್ ಮಾಡ್ಕೊಡ್ತೇನೆ ಅಂತ ಹೇಳಿಲ್ಲ ನಾನು. ಏನಾರ ಅದ್ರ ಜೊತೆಗೆ ತಗೊಂತೀನ್ರಿ. ಅಲ್ಲೋಡ ಮತ್ತೆ ಹೇಳಾತೇನಿ, ಖುಷಿನ ಮುಂದೆ ಮಾಡಂಗಿಲ್ಲ. ಏನ್ ತಿಳಿತೈತ್ಲಿ, ಪ್ರಪಂಚದ ಜ್ಞಾನನ ಇಲ್ಲ ಇನ್ನು ಕೂಸ್ಗೆ. ಆಯ್ತು, ನಾನು ಖುಷಿನ ಮುಂದೆ ಮಾಡಲ್ಲತ್ತ. ಹೋರಿ ತಂದು ಫ್ರಿಜ್ನಾಗ ಇಟ್ಟೆ ಕೈಕಲ್ ಮಕ್ಕ ತಗೊಂಡ್ಬಿಡ್ತೇನೆ. ಯಾಕಂದ್ರೆ ಮಕ್ಕೊಂಡ್ರೆ ನಮ್ಮ ಅವ್ನ ಯೋಚನೆ ಬರಾಕ್ ನಿಂದಿರ್ತತ್ಲಿ ನಂಗೆ. ಬಾರಿ ಸುದ್ದುಳಕಿ ನಿಮ್ಮವ್ವ ಯೋಚನೆ ಬರ್ತದಂತ. ಹೋರಿ ಇಷ್ಟ ದಿನ ನನ್ನ ಯೋಚನೆ ಬರ್ತಿತ್ತಾನ, ಈಗ ನಿಮ್ಮವ್ವನ ಯೋಚನೆ ಬರ್ತೈತಿ. ಇನ್ನೊಂದು ದಿನಕ್ಕೆ ಯಾರು ಯೋಚನೆ ಬರ್ತತೋ? ಇವ ಇನ್ನೂ ಸಿಟ್ಟನ್ಬೆ ನನ್ನ ಮ್ಯಾಗ. ಚಂದಾಗಿ ಮಾತಾಡುವಲ್ಲ, ಆಗದ್ದಾಗಿ ಹೋತ್ವ. ಇನ್ನೂ ಅದನ್ನು ಮನಸ್ಸಿನಾಗ ಇಟ್ಕೊಂಡು ಕುಂದಿರ್ತಿ ಅಂದ್ರೆ ಏನು ಹೇಳೋದು ಇದಕ್ಕೆ? ಈಗೇನವ ಚಂದಾಗಿರ್ತೀಯ ಏನಿಲ್ಲವ? ನೀನು ಹೇಳ್ಬಿಡು ಹೋಲತ್ತಾಗ. ನಿಂಗೇನು ಇಲ್ಲಿ ಇರೋದು ಇಷ್ಟ ಇಲ್ಲನ? ನಾ ಅಪ್ಪಗೆ ಹೇಳ್ತೀನಿ ಬೇಕಾರೆ, ಅದಕ್ಕೇನಿಲ್ಲ. ನಾನು ಆಗಲಿಂದ ನೋಡಾತೀನಿ, ನಾ ಮಾತಾಡಿದ ಕಟ್ಟ ಹ್ಞೂ ಅಂತಿ. ಬೇರೆ ಏನು ಮಾತಿಲ್ಲ ಕತಿ ಇಲ್ಲ ತಗ. ಇವತ್ತು 4 ದಿನ ಇದ್ದು ಹೋಗ್ರಿ ಅಂದೆ. ಏನದು ಕೂತ್ರ ಇರ್ತೀಯ ಏನು ಒಲ್ಲೆ? ಏನೋ ಈಗೇನ್ವಾ ಮಾತಾಡ್ತೀಯ? ಇಲ್ಲ ಮಾತಾಡತ್ತೇನಲ್ಲೇ ಇನ್ಯಂಗ? ಮನೆ ಚಲೋ ಅನ್ನಿಸ್ತಿಲ್ಲ? ಚಲೋ ಅನ್ನಿಸ್ತು. ನೀನು ಹಳೆ ಬಂದು ಚಂದಾಗಿ ಮಾತಾಡಿಸಿದಾಗ ಹಿಂಗೆ ಮಕ್ಕ ಬಿಕ್ಕೊಂಡಿದ್ರೆ ಅವ್ರಿಗೆ ಬೇಜಾರಾಗಂಗಿಲ್ಲನ? ಆಯ್ತು ಬಿಡು, ನೀ ಬದಲಾಗಲ್ಲ. ಅವರು ಇನ್ನು ನಿಮ್ಮವ್ವ ನನ್ನ ಮೇಲೆ ಸಿಟ್ಟು ಭಾಳ ಐತೆ ಅಂತೇಳಿ ಅವರು ಬೇಜಾರು ಮಾಡ್ಕೊತಾರ. ಹೋಲತ್ತ ಯಾಕೆ ಸುಮ್ಮನೆ ಮಾತು? ನಿನಗೆ ನಾ ಇಲ್ಲಿ ಬಂದೆಲ್ಲ ಅದೇ ಸಿಟ್ಟು, ನಿನ್ನ ಮಾತು ಕೇಳಾರ್ದು. ಅದಕ್ಕೆ ಇಷ್ಟೊಂದು ಸಿಟ್ಟು ಮಾಡಕತ್ತಿ. ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಏನಪ್ಪ ಅಂತಂದ್ರೆ ಪರಿಸ್ಥಿತಿ ಕೆಟ್ಟ ಬಿಗಡಾಯಿಸ್ಬಿಟ್ಟತ್ ನಂದು ಒಂದು ರೀತಿ ಹೇಳ್ಬೇಕಂದ್ರೆ. ಅವತ್ತು ನೀನು ನಮ್ಮನ್ನೆಲ್ಲ ಬಿಟ್ಟು ಇಲ್ಲಿ ಓಡಿ ಬಂದು ನಿನ್ನ ಗಂಡನ ಕುಟ್ಟ ಜಗಳ ಮಾಡಿ ಹೋದೆ. ಈಗ ಮನೆ ಕಟ್ಟಾಕತ್ತೀರ ಅಂತೇಳಿ ನಕ್ಕೊಂತ ಮಾತಾಡಿದ್ರೆ ನಮ್ಮ ಅತ್ತಿ ರೊಕ್ಕದ ಮಕ್ಕ ನೋಡಿ ಮಾತಾಡ್ತಾಳೆ ಅನ್ನಂಗೆ ಆಕತಿ. ಏನು ಮಾಡ್ಲವ ನಾನಾರ? ಅಯ್ಯೋ ದೇವ್ರೆ, ಅವ್ರೇನು ಹಂಗೆ ತಿಳ್ಕೊಳಂಗಿಲ್ಲ ಅಳವ. ನಾನು ಹೇಳ್ತೀನಿ ಬೇಕಾರೆ ಅದಕ್ಕೇನಂತ ಹಿಂಗಿಂಗ್ರಿ ಅಂತೇಳಿ. ಏನು ನೀನು ಅಂತ ಕೆಲ್ಲ ಅಂತೇಳಿ ನಮ್ಗೆ ಗೊತ್ತಿಲ್ಲನ. ನಿಂಗೆ ಅವತ್ತು ಕರೆನ ಸಿಟ್ಟು ಬಂದೈತಿ, ಬೈದಿ. ಇವತ್ತು ಸಿಟ್ಟು ಸ್ವಲ್ಪ ಕಡಿಮೆ ಆಗೈತಿ, ಹೇಳ್ತಾ ಇದೀಯ ಅಷ್ಟೇ. ನನಗೆ ಅಷ್ಟು ಅರ್ಥ ಆಗಲ್ಲ ನವ. ಏನು ನೀ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ಹಳೆ ಮನೆ ಕಟ್ಟಾಕತ್ತಿದ್ದು ನೋಡಿ ಖುಷಿ ಆಗೈತಿ, ಮಾತಾಡಕತ್ತಾಳ. ಖುಷಿಯಿಂದ ಹಿಂಗೆ ಇರಲಿ ಅಂತ ಆಸೆ ಪಡ್ತಾಳೆ ನಮ್ಮವ್ವ ಅಂತ ಹೇಳಿದ್ರೆ ಅಂದ್ರೆ ಮುಗಿದೋತು. ಹೌದಿಲ್ಲ? ನನಗೂ ಅದ ಬೇಕವ. ನೀನು ನಿನ್ನ ಗಂಡ ಚಂದಾಗಿರ್ರಿ, ಮಕ್ಕಳು ಮರಿ ಕಡೆನೂ ಲಕ್ಷ್ಯ ಕೊಡ್ರಿ. ಮೊದಲು ಮನೆ ಆಗಲಿ. ಕೈಗಡ ಮಾಡಿರೋ ಸಾಲನೂ ಭಾಳ ಐತಿ. ಏನು ಅದೊಡ್ಡ ಸಾಲನೂ ತೀರಿಸ್ಬೇಕು. ಅಯ್ಯ ನಾವೇನು ಮಕ್ಕಳು ಬೇಡ ಅಂತ ಏನು ತೀರ್ಮಾನ ತೊಗೊಂಡಿಲ್ಲ, ಆದಾಗಲಿ ಅಂತ ಕೈ ಬಿಟ್ಟೇವೆ ಅಷ್ಟೇ. ಆದರೂ ನಿನ್ನ ಗಂಡ ಶಾಣೆ, ಚಲೋ ಕೆಲಸನ ಹಿಡ್ದಾನವ ಕೈಯಾಗ. ಭಾರಿ ಒಳ್ಳೆ ಕೆಲಸ ಆಗಲಿ, ಚಲೋ ತೆಂಗೆ ನಡೀಲಿ. ಗಂಡ ಇಂತಿ ಚಂದಾಗಿರ್ರಿ, ಹಿಂಗೆ ರೊಕ್ಕ ಜೋಡಿಸ್ಕೊಂಡು ತೆಗೆದಿಟ್ಕೊರಿ. ಕಷ್ಟ ಕಾಲಕ್ಕೆ ಬರ್ತೈತಿ. ಅದಕ್ಕಿದಕ್ಕಂತ ಹಾಳುಗಳು ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲ ನಾನೇನು ನಿಂಗೆ ಹೇಳ್ಬೇಕಾಗಿಲ್ಲ ಬಿಡು, ನೀನು ನನ್ನಂಗೆ ಶಾಣೆ. ರೊಕ್ಕ ಕೂಡ್ಸಿಡೋದ್ರಾಗ ಅದೇನೋ ಆಗಲ್ಲ, ಲೆಕ್ಕ ಬರೆದಿಟ್ಟಲ್ಲ, ಅದನ್ನ ನೋಡೇ ಗೊತ್ತಾತ. ಎದ್ರದ್ದು ಲೆಕ್ಕ? ಎಷ್ಟು ಖರ್ಚಾಯ್ತು ಮನೆಗೆ, ಇಡ್ಗಿಗೆ ಎಷ್ಟು ಕೊಟ್ವಿ, ಉಪ್ಸಿಗೆ ಎಷ್ಟು ಕೊಟ್ವಿ, ಜಗಕ್ಕೆ ಎಷ್ಟು ಕೊಟ್ಟಿದ್ವಿ, ಈ ದಿನ ಇವತ್ತು ಎಷ್ಟು ಒಯ್ದಾರ, ವ್ಯಾಪಾರ ಎಷ್ಟಾಗೈತಿ, ತನ್ನ ಮನ್ಯಾಗ ಎಷ್ಟು ಇಟ್ಟಾರ ಅನ್ನೋದೆಲ್ಲ ಲೆಕ್ಕ ಬರೆದಿಟ್ಟೆ. ಆಮೇಲೆ ಮನೆಗೆ ಸ್ವಲ್ಪ ಸಂತಿ ತೊಗೊಂಬಂದಲ್ಲ, ಅದ್ರದ್ದು ಹಾಲು ಅವೆಲ್ಲ ಸಣ್ಣ ಪುಟ್ಟ ಇವೆಲ್ಲ ಬರೆದಿಟ್ಟಿರ್ತೇನೆ. ದಿನಕ್ಕೆ ದಿನ ಬರೆದು ಜಮಾ ಮಾಡಿಬಿಡ್ತೇನೆ. ಇಲ್ಲಾಂದ್ರೆ ಮತ್ತೆ ಒಮ್ಮೆ ಲೆಕ್ಕ ಹಾಕಕ್ಕೆ ತ್ರಾಸಕತಿ. ಅದು ಅಲ್ಲದೆ ಲೆಕ್ಕ ಹಾಕ್ಲಿಕ್ಕಂದ್ರೆ ಕೈಯಾಗ ಎಷ್ಟು ರೊಕ್ಕ ಬಂತು, ಎಷ್ಟು ಖರ್ಚಾಯ್ತು, ಎಷ್ಟು ಹೋತು, ಎಷ್ಟು ಉಳಿತು ಅನ್ನೋದು ಗೊತ್ತೇ ಆಗಂಗಿಲ್ಲ. ಅದಕ್ಕೆ ಆಗ್ಲವ ಹಿಂಗೆ ಶಾಣೆ ತಂದಿಂದ ಹಿಡಿದ್ಲೆ ಬಾಳೆ ಮಾಡ್ಕೊಂಡು ಹೋಗು. ಏನ ಯಾರಿಗೆ ಬೇಕವ್ರಿಗೆ ನಿನ್ನ ಗಂಡ ಬಡ್ಡಿ ಸಾಲ್ದಂಗೆ ಕೊಡೋದು ಜಾಸ್ತಿ. ಏನ ಮೊನ್ನೆ ನೀನೇ ಹೇಳಿದೆಯಲ್ಲ ಹಿಂಗೆಲ್ಲ ವ್ಯವಹಾರ ಮಾಡಕತ್ತಾರ ಅಂತೇಳಿ. ಅದಕ್ಕೆ ಅವೆಲ್ಲ ಬೇಡ. ಯಾಕಂದ್ರೆ ಅದೇನಂತಾರಲ್ಲ, ಬಡ್ಡಿ ತಿಂದರೆ ಎಲ್ಲಿ ಭಾಳ ಹಸನಕತ್ತೇವ. ಸುಮ್ಮನೆ ಒಬ್ರು ಕೊಡ್ತಾರ, ಒಬ್ರು ಸಾಪಳಿಸಿ ಕೊಡ್ತಾರ, ಯಾಕೆ ಬೇಕು? ಹೌದಿಲ್ಲ? ಕೈಯನ್ನು ರೊಕ್ಕ ಕೊಟ್ಟು ಇನ್ನೊಬ್ಬರ ಕಡೆ ಶಾಪ ಹಾಕಿಸ್ಕೊಳ್ಳೋದು. ಹೌದಿಲ್ಲ?
ಅದಕ್ಕೆ ಏನು ಬೇಡ, ಅದೆಲ್ಲ ಪರಿಪಾಟ್ಲ ಇರೋ ರೊಕ್ಕ ಚಂದಾಗಿ ತೆಗೆದಿಟ್ಕೊರಿ, ಇಲ್ಲ ಬ್ಯಾಂಕಿಗೆ ತೆಗೆದಿಡ್ರಿ. ಯಾರಿಗೆ ಸಾಲದಂಗೆ ಬಡ್ಡಿ ಹಂಗೆ ಕೊಡಕ್ಕೆ ಹೋಗ್ಬೇಡ. ಹಂಗಾರ ನಿನ್ನ ಗಂಡು ಬರೋ ಹೊತ್ತಿಗೆ ಅಡುಗೆ ಮಾಡ್ಬೇಕಲ್ಲವ, ಹೋಗಿ ಅಡುಗೆ ಮಾಡೋಣ. ಹಂಗೆ ಒಂದು ಇಲ್ಲೇ ಉಳ್ಕೋತೀನಿ, ಯಾಕೆ ನಡ ಬಾ ಹೊಡ್ಯಾಕತ್ತೈತಿ. ಹ್ಞೂನವ. ಯಮ್ಮ, ಉಗಾದಿ ಹಬ್ಬದ ಶುಭಾಶಯ. ಬಾಗಲ ಕೂತ್ಬಿಟ್ಟಿಯಲ್ಲ. ಅಯ್ಯಯ್ಯ, ಯಾಕ್ಲೇ ನಿನಗೇನು ಈಗ ಹೊಸ ವರ್ಷ ಆಗೈತೆ ಇವತ್ತು ನಿನಗೆ? ಅಲ್ಲ, ಯುಗಾದಿ ಆಗಿ ಮತ್ತೆ 3-4 ದಿನ ಆಯ್ತು, ಈಗ ನೀನು ಉಗಾದಿ ಹಬ್ಬದ ಶುಭಾಶಯ ಏನತ್ತಿಯಲ್ಲೇ? ಊರಿಗೆ ಹೋಗಿದ್ನಿ ಬೇ, ತವ್ರ ಮನೆಗೆ ಬನ್ನೆ, ನೀ ಕಂಡೆಲ್ಲ ಹಂಗಂದೆ ಅಷ್ಟೆ. ಹೋಗ್ಲಿ ಬಿಡಿ, ಏನಾಯ್ತು. ನಾವು ಯಾವಾಗ ಹಬ್ಬದ ದಿನ ಮಾಡೀವಿ, ನಮ್ಗೆ ಅನುಕೂಲ ಆದಾಗ ಒಂದೊಂದ್ಸಲ ಮಾಡೀವಿ, ಯಾವುದಿಲ್ಲ, ಏನಾಗೋದಿಲ್ಲ. ಹಂಗಂದ್ರೆ ಒಳ್ಳೇದೇ ಅಂದಂಗೆ. ಬಾಗಲ ಕೂತ್ಬಿಟ್ಟು ಎಲ್ಲಿ ಕಣ್ಣು ತೋರಿಸ್ಕೊಂಬರಕ್ಕೆ ಹೋಗಿದ್ದೆ ಅಂತಲ್ಲ, ಡಾಕ್ಟ್ರ್ ಏನಂದ್ರೆ ಮತ್ತೆ ಚಸ್ಮದ ನಂಬರ್ ಜಾಸ್ತಿ ಆಗೈತನ? ಏನು ಜಾಸ್ತಿ ಆಕತ್ತೆ, ಏನು ಕಡಿಮೆ ಆಕತ್ತೆ? ಚೆಕ್ ಮಾಡಿದ, ಅದ್ರ ಯಾವುದೋ ಒಂಥದ ನಂಬರ್ ಬರೆದು ಕೊಟ್ಟ. ನನ್ನ ಮಗ ಅಲ್ಲಿ ಮುಂದೆ ನಿಂತದು ಏನೇನೋ ಹೊಟ್ಟೆ ಒಂದಿನ ಬಿಟ್ಟು ಒಂದಿನಕ್ಕೆ ಅಂದ್ರೆ ಮಾಡಿಸ್ಕೊಟ್ರು. ಆ ಚಸ್ಮಾ ಎತ್ತಾಗಿಟ್ಟು ನನದು ಸಿಗಲಿಲ್ಲವ ಇವ, ಹುಡುಕ್ಯಾಡಿ ಸಾಕಾಗೋತು. ಇದಕ್ಕೆ 4,000 ಅಯ್ಯವ್ವ, ಇದಕ್ಕೆ ಚಸ್ಮಾಕ್ಕೆ. ನಾ ಈಗ ಹಿಂದೊಮ್ಮೆ ಮಾಡಿಸಿದಾಗ 1500-2000 ಆಗಿತ್ತವತ್ತು. ಇದಕ್ಕೀಗ 4,000 ಗೊತ್ತನ? ಅದು ಹೋಲಿ ಪ್ರೇಮವ್ವ, ನಿನ್ ಕೂಟ ಮಾತಾಡ್ಬೇಕಂತಿದ್ನಿ. ನಿನ್ನ ಗಂಡ ಮೊನ್ನೆ ಮಠದಂತೆಲ್ಲಿ ಹೋಗಿ ಹುಡುಕ್ಯಾಡಿ ಪಾಪ ಅವಂಗ ಮಲ್ಲೇಶಣ್ಣಗ ಕುಡ್ಸ್ಯಾನ ನೋಡು. ಹೌದಾ? ಮಠದ ಕಡೆ ಹೋಗಿ ನೋಡಿದ್ರೆ ಹೆಣ ಎತ್ಲಿ. ಎಷ್ಟಿರ್ಬೇಕು ಪಾಪ, ಅದು ಪಾಡಿಗೆ ಅದು ಕುಡಿದು ಬಿಟ್ಟದ್ರ ಚಟಾಕದ ಎಲ್ಲ ಕಡಿಮೆ ಮಾಡಿ ದುಡ್ಕೊಂತಿರೋ ಗಣಮಗ್ಗ ಹಿಂಗೆ ಚಟ ಹಸ್ತಾನಂದ್ರೆ ಏನು ಮಾಡ್ಬೇಕತ್ತು? ಯವ್ವ, ಇವು ಕುಡಿದು ಬಿಡ್ತೇನಂದ್ರು ಕುಡಿಯಾಕೆ ಬಿಡೋದಲ್ಲ ಲೇವ ನೆಮ್ಮದಾಗಿ. ಇವು ತಣ್ಣಗತ್ತಾಗ ನಾ ಮಾಡ್ತೇನೆ ತೋ ಶಾಂತಕ್ಕ, ನನ್ನ ಗಂಡ ಕೊಟ್ಟು ನಾ ಮಾತಾಡ್ತೇನೆ ತಗೋ. ಪಾಪ ಗಿರ್ಜಿಗೆ ಬೇಜಾರಾತ ಏನು? ಬೇಜಾರಾಗ್ಲಾರ್ದಂಗೆ ಇರ್ತೈತೇನ ಮತ್ತೆ? ಒಟ್ಟು ನಿನ್ನ ಗಂಡ ಹೇಳು. ಹೇಳ್ತೇನೆ ಶಾಂತಕ್ಕ. ಚಲೋ ಮಾಡಿದ್ಯಾಳ ಶಾಂತವ. ಊರು ಹಲ್ಕಟ್ಟ ಬಾಡೆ, ಅದೇನೋ ಒಂದು ದುಡಿಯಾಕ ದಾರಿ ಹುಡ್ಕೊಂಡು ಹೊಂಟೈತೆ ಆ ಗಣಮಾಗ. ಅವ್ನು ಮತ್ತೆ ಇವು ಕುಡಿಯೋದು ಕಲಿಸ್ತಾನೆ. ಇವಂಗೂ ರೊಕ್ಕ ಬೇಕಾಗಿರ್ಬೇಕಾ? ಅದಕ್ಕೆ ಅವ್ನು ಕೊಟ್ಟು ಕುಡ್ಸಿನಂದ್ರೆ ಅವ್ನ ಕೈಯಾಗ ರೊಕ್ಕ ಅದಾವಲ್ಲ, ಇವಂಗೂ ರೊಕ್ಕ ಸಿಗ್ತಾವಂತ ದಿಮಾಕಿ ಭಾಡ್ಯಾಗಳಿಗೆ.